ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಗಿಣ್ಣನ್ನ ಹೇಗೆ ಮಾಡೋದು, ಗಿಣ್ಣು ಹಾಲು ಇಲ್ಲದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಒಂದು ಸಲ ಟ್ರೈ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ, ಫಸ್ಟು 1/2 ಲೀಟರ್ ಆರ್ 1 ಲೀಟರ್ ನಂದಿನಿ ಹಾಲು ಅಥವಾ ಯಾವುದಾದ್ರೂ ಹಾಲು, ಆ್ಯಂಡ್ ಬೆಲ್ಲ, ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಕರಿಮೆಣಸು. ಅದ್ರ ಜೊತೆಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಂತಂದರೆ ಜಿನ್ನು ಪೌಡರ್. ಇದು ಅಮೆಝಾನಲ್ಲಿ ಸಿಗುತ್ತೆ, ಆ್ಯಂಡ್ ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಇಲ್ಲೆಲ್ಲ ಸಿಗುತ್ತೆ. ಸೊ ಮೊದಲು ಏನು ಮಾಡಬೇಕು ಅಂತಂದರೆ, ನಾವು ತೊಗೊಂಡಿರುವಂಥ ಹಾಲನ್ನ ಒಡ್ಬಿಟ್ಟು ಹಾಕ್ಕೊಳ್ಳಿ. ಯಾವುದೇ ಥರ ಸ್ವಲ್ಪ ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆ್ಯಂಡ್ ಇದನ್ನು ಕಾಯಿಸ್ಲು ಬೇಡಿ, ಫ್ರೆಶ್ ಹಾಲೇ ಇರಲಿ. ಸೊ ಇದಕ್ಕೆ ಈ ಒಂದು ತೊಗೊಂಡಿರೋವಂಥ ಹಾಲಿಗೆ ನಾವೇನು ಮಾಡಬೇಕು ಅಂತಂದರೆ, ಅದು ಜಿನ್ನು ಪೌಡರ್, ಅದು ಇಟ್ಸ್ ಲೈಕ್ ಅದನ್ನ ಜೊನ್ನು ಪೌಡರ್ ಅಂತಲೂ ಹೇಳ್ತಾರೆ. ಕಾಮಧೇನು ಜೊನ್ನು ಪೌಡರ್ ಅಂತ ನೀವು ಅಮೆಝಾನಲ್ಲಿ ಯಾವುದಾದ್ರೂ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಇಲ್ಲ ಬ್ಲಿಂಕಿಟ್ ಆ ಥರ, ಝೆಪ್ಟೋದಲ್ಲೂ ಕೂಡ ಇದೆ. ಸೊ ನಾನು ತುಂಬ ಕ್ರೇವಿಂಗ್ಸ್ ಆಗಿ ಅವತ್ತೆಲ್ಲ ಹುಡುಕ್ಬಿಟ್ಟು ಇದನ್ನು ಇಲ್ಲೆಲ್ಲೂ ಸಿಗಲಿಲ್ಲ. ಅಮೆಝಾನಲ್ಲಿ ತರಿಸಿದಾಗ ನಾನು ಮಾಡ್ಕೊಂಡು ತಿಂದಿರೋದು. ಸೊ ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಫುಲ್ ಕಂಪ್ಲೀಟ್ 1 ಪ್ಯಾಕ್ ಹಾಕಿದ್ದೀನಿ. 1/2 ಲೀಟರ್ ಹಾಲಿಗೆ ಕಂಪ್ಲೀಟ್ 1 ಪ್ಯಾಕ್ ಜಿನ್ನು ಪೌಡರ್ನ ಹಾಕಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಕಾಸ್ ಅದು ಲಂಪ್ಸ್ ಬರಬಾರ್ದು, ಯಾವುದೇ ಒಂಥರ ಗಂಟಾಗಬಾರ್ದು. ಗಂಟಾದರೆ ಅದು ಪ್ರಾಪರಾಗಿ ಕುಕ್ ಆಗೋಲ್ಲ. ಸೊ ಕಂಟಿನ್ಯೂಯಸ್ ಆಗಿ ಬೀಟ್ ಮಾಡ್ತಾ ನೀವು ಅದನ್ನು ಹಾಲು ಜೊತೆಗೆ ಆ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದೇನಾದರೂ ಲಂಪ್ಸ್ ಎಲ್ಲ ಇತ್ತು ಅಂತಂದರೆ ಅದು ನೀಟಾಗಿ ಕುಕ್ ಆಗೋಲ್ಲ, ಆ್ಯಂಡ್ ಅದು ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರೋಲ್ಲ. ಸೊ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಆ್ಯಂಡ್ ಜಾಸ್ತಿ ತಿಳಿವು ಮಾಡ್ಕೊಳ್ಳೋಕೆ ಹೋಗಬೇಡಿ. 1/2 ಲೀಟರ್ ಹಾಲಿಗೆ 1 ಜಿನ್ನು ಪೌಡರ್ ಪ್ಯಾಕೆಟ್ ಕಂಪ್ಲೀಟಾಗಿ ಹಾಕಿ, ಅದ್ರ ಜೊತೆಗೇ ನಾನಿಲ್ಲಿ ಯಾಲಕ್ಕಿ ಮತ್ತು ಕರಿಮೆಣಸು ಹಾಕ್ತಾಯಿದ್ದೀನಿ. ಕರಿಮೆಣಸು ಏನಕ್ಕೆ ಅಂತಂತಂದರೆ ತುಂಬ ಸ್ವೀಟ್ನೆಸ್ ಕೊಡೋಲ್ಲ. ನೀವು ಬೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀರಲ್ವಾ, ಸೊ ಅದು ನೀವು ಕರಿಮೆಣಸು ಯಾಲಕ್ಕಿ ಹಾಕಿದರೆ ಅದ್ರದ್ದು ಫ್ರ್ಯಾಗ್ರೆನ್ಸ್ ಮತ್ತು ಅದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ಈ ಜಿನ್ನು ಪೌಡರು ಎಕ್ಸಾಕ್ಟ್ ನೀವು ಹಳ್ಳಿಗಳಲ್ಲೆಲ್ಲ ನೋಡಿರ್ಬೋದು, ಫಸ್ಟ್ ಡೇ ಆಫ್ ಮಿಲ್ಕ್ ಬರುತ್ತಲ್ಲ, ಹಸು ಅಥವಾ ಎಮ್ಮೆ ಕರು ಹಾಕಿದಂಥ ಮೊದಲನೇ ದಿನದ ಹಾಲಿನಲ್ಲಿ ಆ್ಯಕ್ಚುಲಿ ಈ ಜಿನ್ನನ್ನು ಮಾಡ್ತಾರೆ. ಗಟ್ಟಿ ಗಿಣ್ಣು ಅಂತ ಹೇಳ್ತೀವಲ್ಲ, ಅದನ್ನು ಗಟ್ಟಿ ಗಿಣ್ಣನ್ನು ಮಾಡ್ತಾರೆ. ಸೊ ಆ ಫ್ರ್ಯಾಗ್ರೆನ್ಸ್ ಎಕ್ಸಾಕ್ಟ್ಲಿ ಸೇಮ್ ಅದೇ ಥರನೇ ಇರುತ್ತೆ. ಸೊ ಯಾಲಕ್ಕಿ ಮತ್ತು ಕರಿಮೆಣಸನ್ನ ಹಾಕಿ, ಆ್ಯಂಡ್ ಇದಕ್ಕೆ ಬೆಲ್ಲ ಕೂಡ ಹಾಕಿದ್ದೀನಿ. ಸೊ ಟೋಟಲಿ 5 ಇಂಗ್ರೀಡಿಯೆಂಟ್ಸ್. ಫಸ್ಟ್ ಒನ್ ಈಸ್ ಮಿಲ್ಕ್, ಜಿನ್ನು ಪೌಡರ್, ಮತ್ತು ಕರಿಮೆಣಸು, ಏಲಕ್ಕಿ ಮತ್ತು ಬೆಲ್ಲ. ಸೊ ಇಲ್ಲಿ ನಾನು ಪ್ರೀ ಹೀಟ್ ಮಾಡೋಕೆ ಇಟ್ಕೊಂಡಿದ್ದೆ ಕುಕ್ಕರ್, ಮತ್ತು ಅದರೊಳಗಡೆ ಒಂದು ವೆಸಲ್ ಹೋಲ್ಡಿಂಗ್ ಕಂಟೈನರ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪ್ರೀ ಹೀಟ್ ಮಾಡೋಕ್ಕಿಟ್ಟು, ಅದನ್ನು ನಾನೇನು ಇದು ಮಾಡಿದ್ದೆ ಅಲ್ಲ, ನನ್ನ ಮಿಕ್ಸ್ಚರ್ ರೆಡಿ ಆಗಿತ್ತಲ್ಲ, ಸೊ ಅದನ್ನು ಇಟ್ಬಿಟ್ಟು ನಾನೇನು ವೇಟ್ ಮಾಡಿದೆ ಒಂದು 2 ವಿಷಲ್ಸ್ ಆಗೋವರೆಗೂ. ಸೊ 2 ವಿಷಲ್ಸ್ ಆದಮೇಲೆ ನೀವು ನೋಡ್ಬೋದು ನೆಕ್ಸ್ಟು ಹೆಂಗೆ ಬಂದಿರದೆ ಅಂದರೆ ಗಿಣ್ಣು ಸಖತ್ತಾಗಿತ್ತು ಮಾತ್ರ. ಆ್ಯಂಡ್ ಎಕ್ಸಾಕ್ಟ್ ನಾವು ಹೇಳಿದ್ನಲ್ಲ, ಎಮ್ಮೆ ಮತ್ತು ಆಕಳು ಫಸ್ಟ್ ಡೇ ಕರು ಹಾಕಿದಾಗ ಬಂದ ಹಾಲಲ್ಲಿ ಮಾಡಿರ್ತಾರೆ ಗಟ್ಟಿ ಗಿಣ್ಣು ಅಂತ, ಸೇಮ್ ಅದೇ ಥರನೇ ಇತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಪಿಕ್ಚರ್.